ಬಡವರ ಥರ ಇರಬೇಕು ಅಂತೇಳಿ ಬಟ್ಟೆ ಹಾರ್ಕೊಂಡು ಅಡ್ಡಾಡಿ ಅಂತ ಹೇಳಲಿಲ್ಲ. ಬಡವರ ಥರ ಇರಬೇಕು, ಎಲ್ಲಿರಬೇಕು, ನಾವು ಎಲ್ಲೆಲ್ಲಿ ದುಡ್ಡು ಖರ್ಚು ಮಾಡಬೇಕಂತ ಗೊತ್ತಿರಬೇಕು. ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಅದು SIP ಮಾತ್ರ ಅಲ್ಲ, ಶೇರ್ಸ್ ಮಾತ್ರ ಅಲ್ಲ, ನಿಮ್ಮ ಗೋಲ್ಡ್ ಮಾತ್ರ ಅಲ್ಲ, ನಿಮ್ಮ ಸೈಟ್ ಮಾತ್ರ ಅಲ್ಲ. ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ಬಟ್ ಜನ ಏನು ಮಾಡ್ತಾರೆ ಗೊತ್ತಾ, ಪಕ್ಕದ ಮನೆಯವ್ರನ್ನ ಇಂಪ್ರೆಸ್ ಮಾಡೋಕೆ ಹೋಗ್ತಾರೆ. ಪಕ್ಕದ ಮನೆಯವ್ರನ್ನ ಇಂಪ್ರೆಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಲೈಫಲ್ಲಿ? ಸ್ಟಿಲ್ ನಾನಿಲ್ಲಿ ನನ್ನ ಹತ್ರ 10 ಕೋಟಿ ಇದೆ, 15 ಕೋಟಿ ಇದೆ ಅಂತ ಹೇಳಲಿಲ್ಲ. ನಾನೇನು ಹೇಳ್ತಿರೋದಂದರೆ, ನಾನು 10 ಕೋಟಿ 15 ಕೋಟಿ ದುಡ್ಡು ಮಾಡಿದ್ದೀನಿ ಅಂತ, ದುಡ್ದಿದ್ದೀನಿ ಅಂತ ಹೇಳ್ತಿದ್ದೀನಿ. ರಾಜ್ಕುಮಾರ್ ಅವರು ಪಂಚೆ ಮತ್ತೆ ಶರ್ಟ್ ಹಾಕೊಂಡು ಹೋದ್ರೆ ಜನ ಏನಂತಾರೆ, ವಾವ್ ಏನ್ ಸಿಂಪಲ್ ಸಿಟಿ, ಎಂತ ಸಿಂಪ್ಲಿಸಿಟಿ ವ್ಯಕ್ತಿ ಅಂತ ಹೇಳ್ತಾರೆ. ಇದೇ ಪಂಚೆ ಶರ್ಟ್ ಹಾಕೊಂಡು ಹೋಗಿ ಯಾವುದೋ ಮಾಲ್ ಮುಂದೆ ಹೋಗಿದ್ಕೆ ಯಾರೋ ಒಳಗೆ ಬಿಡ್ಕೊಂಡ್ರೆ ಮಾಲಿಂದ ಹೊರಗೆ ಕಳಿಸ್ಲಿಲ್ವಾ? ಯೋಚನೆ ಮಾಡಿ, ನೀವು ಮಾಡ್ತಿರೋ ಕೆಲಸದಿಂದ ನೀವು ಫ್ಯೂಚರಲ್ಲಿ ಏನಾದರೂ ರಿಟರ್ನ್ ತೆಗಿಬೋದು ಅಂತ. ಈ 3 ರಿಂದ 5 ಗಂಟೆ ಏನು ಕೆಲಸ ಮಾಡ್ತೀರಲ್ಲ ರ್ಯಾಪಿಡೋ, ಸ್ವಿಗ್ಗಿನಲ್ಲಿ, ಇದರಿಂದ ಫ್ಯೂಚರಲ್ಲಿ ರಿಟರ್ನ್ ಬರ್ಬೋದು ಅಂತ ನೀವೇ ಕ್ವಶನ್ ಮಾಡ್ಕೊಳ್ಳಿ. ರಾಜೇಶ್ ಎಕ್ಸ್ಪೋರ್ಟ್ ಏನಾಗಿದೆ ಅಂತ ಗೊತ್ತಿದೆ. ಇದು ನಮ್ಮ ಕರ್ನಾಟಕ ಬೇಸ್ ಕಂಪ್ನಿ. ಯಾವತ್ತು ಈ ಥರ ಸ್ಕ್ಯಾಮ್ಗಳು, ಬಬಲ್ಗಳು ಯಾವಾಗ ಹೊರಗೆ ಬರ್ತವೆ ಅಂದರೆ ಮಾರ್ಕೆಟ್ ಪೀಕ್ ಇದ್ದಾಗ, ಮಾರ್ಕೆಟ್ ತುಂಬ ಹೈನಲ್ಲಿದ್ದಾಗ. ಬ್ಯಾಂಕ್ ಯಾಕೆ ಆ ದುಡ್ಡನ್ನ ತಾವೊಂದು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ, ಬ್ಯಾಂಕಲ್ಲಿ ದುಡ್ಡು ಇಟ್ಟಿರೋದು, ಡೆಪಾಸಿಟ್ ಇಟ್ಟಿರೋದು ನಾವು ನೀವಲ್ಲ, ನಮ್ಮಂಥವರೆಲ್ಲ ದುಡ್ಡು ಇಟ್ಟಿರ್ತೀವಿ. ಆ ದುಡ್ಡನ್ನ ತಾವೊಂದು ಬ್ಯಾಂಕಲ್ಲಿ ಇಲ್ಲಿ ತಗೊಂಡು ಇನ್ವೆಸ್ಟ್ ಮಾಡಿದ್ರೆ ಬ್ಯಾಂಕ್ ಏನಾದರೂ ಮುಳುಗಡೆ ಆದರೆ ಎಕಾನಮಿನೇ ಬಿದ್ದೋಯ್ತು ಅಂದ್ಕೊಳ್ಳಿ. ಬ್ಯಾಂಕ್ ಮುಳುಗೋದ್ರೆ ದೇಶನೇ ಮುಳುಗೋದಂಗೆ. ಅದಕ್ಕೆ RBI ಯಾವಾಗಲೂ ಬ್ಯಾಂಕ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಹರ್ಷದ್ ಮೆಹ್ತಾ ಜನಗಳು ದುಡ್ಡು ಇಸ್ಕೊಂಡು ಏನು ಸ್ಕ್ಯಾಮ್ ಮಾಡಿಲ್ಲ. ಅವನೇನು ಮಾಡ್ದ, ನೀವೇ ಹಿಂದೆ ಬಡವರ ಥರ ಕಾಣಬೇಕು ಎಂದು ಹೇಳಿದ್ರಲ್ವಾ, ಇವಾಗ ಈ ಥರ ಹೇಳ್ತಿದ್ದೀರಾ. ಆ್ಯಕ್ಚುಲಿ ಬಡವರ ಥರ ಇರಬೇಕು ಅಂತೇಳಿ ಬಟ್ಟೆ ಹಾರ್ಕೊಂಡು ಅಡ್ಡಾಡಿ ಅಂತ ಹೇಳಲಿಲ್ಲ. ಬಡವರ ಥರ ಇರಬೇಕು, ಎಲ್ಲಿರಬೇಕು, ನಾವು ಎಲ್ಲೆಲ್ಲಿ ದುಡ್ಡು ಖರ್ಚು ಮಾಡಬೇಕಂತ ಗೊತ್ತಿರಬೇಕು. ಓಕೆ, ಇನ್ವೆಸ್ಟ್ಮೆಂಟ್ ಅಂದ ತಕ್ಷಣ ಅದು SIP ಮಾತ್ರ ಅಲ್ಲ, ಶೇರ್ಸ್ ಮಾತ್ರ ಅಲ್ಲ, ನಿಮ್ಮ ಗೋಲ್ಡ್ ಮಾತ್ರ ಅಲ್ಲ, ನಿಮ್ಮ ಸೈಟ್ ಮಾತ್ರ ಅಲ್ಲ. ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್. ವಾರನ್ ಬಫೆಟ್ ಇದೆ ಹೇಳ್ತಾರೆ, ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ದಿ ವರ್ಲ್ಡ್, ಇನ್ವೆಸ್ಟ್ ಆನ್ ಯುವರ್ ಸೆಲ್ಫ್ ಅಂತ. ಈಗ ನಿನ್ನ ಮೇಲೆ ನಿನಗೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ನೀನು ಗ್ರೋತ್ ಆಗೋದು. ನಿನ್ನ ಹತ್ರ ಎಷ್ಟೇ ನಾಲೆಡ್ಜ್ ಇರ್ಬೋದು, ಎಷ್ಟೇ ಇದಿರ್ಬೋದು, ನೀನು 4 ಜನ ಎದುರಿಗೆ ಹೋಗಿ ಮಾತಾಡಬೇಕಂದ್ರೆ ನನ್ನ ಪ್ರಕಾರ ನೀನು ವೆಲ್ ಗ್ರೂಮ್ಡ್ ಆಗಿರಬೇಕು. ವೆಲ್ ಗ್ರೂಮ್ಡ್ ಅಂದರೆ ಅಟ್ಲೀಸ್ಟ್ ನಿನ್ನ ಹತ್ರ ಒಂದು ಒಳ್ಳೆ ಬಟ್ಟೆ ಹಾಕೋಣ ಒಂದು ಸೆನ್ಸ್ ಇರಬೇಕು. ಅವಾಗ ನೀನು ಇನ್ನೊಬ್ಬರ ಹತ್ರ ಕಾನ್ಫಿಡೆಂಟ್ ಇಂದ ಮಾತಾಡ್ತೀಯ. ಈ ಕಾನ್ಫಿಡೆಂಟ್ ಇದೆಯಲ್ಲ, ಇದು ಕೊಡೋ ಅಷ್ಟು ರಿಟರ್ನ್ ನಿನಗೆ ಯಾವ ಮ್ಯೂಚುವಲ್ ಫಂಡು ಕೊಡಲ್ಲ, ಯಾವ ಸ್ಟಾಕ್ ಮಾರ್ಕೆಟು ಕೊಡಲ್ಲ. ಬಿಕಾಸ್ ನಿನ್ನ ಹತ್ರ ಇದರಿಂದ ಭಾಳ ಬೆನಿಫಿಟ್ ಇದಾವೆ. ಜಸ್ಟ್ ನಾನು ಇವಾಗಲೇ ಎಲ್ಲಾನು ಓಪನ್ ಆಗಿ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ, ತುಂಬ ಬೆನಿಫಿಟ್ ಇದಾವೆ. ಅದಕ್ಕೆ ನಾವು ಯಾವಾಗಲೂ ವೆಲ್ ಗ್ರೂಮ್ಡ್ ಆಗಿರ್ಬೇಕು. ವೆಲ್ ಗ್ರೂಮ್ಡ್ ಅಂದ್ರೆ ಏನು, ನಾನೇನು ಎಲ್ಲ ದುಡ್ಡು ಖರ್ಚು ಮಾಡಿ ಅಂತ ಹೇಳಿದ್ರೆ, ಒಳ್ಳೆ ಬಟ್ಟೆ ಹಾಕೊಳ್ಳಿ, ನೀಟಾಗಿ ಕಟಿಂಗ್ ಮಾಡಿಸ್ಕೊಂಡಿರಿ, ಶೇವಿಂಗ್ ಮಾಡಿಸ್ಕೊಂಡಿರಿ, ನೀಟಾಗಿರಿ. ಬಿಕಾಸ್ ಅದೇ ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ, ಅದೇ ನಿಮ್ಮನ್ನು ಮುಂದಕ್ಕೆ ತಗೊಂಡೋಗುತ್ತೆ. ಬಟ್ ಜನ ಏನು ಮಾಡ್ತಾರೆ ಗೊತ್ತಾ, ಪಕ್ಕದ ಮನೆಯವ್ರನ್ನ ಇಂಪ್ರೆಸ್ ಮಾಡೋಕೆ ಹೋಗ್ತಾರೆ. ಪಕ್ಕದ ಮನೆಯವ್ರನ್ನ ಇಂಪ್ರೆಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ ಲೈಫಲ್ಲಿ? ಹೊಟ್ಟೆ ಉರಿ ಸಿಗುತ್ತೆ. ನೀವು ಅವ್ರ ಮುಂದೆ ಹೋಗಿ ಕಾರ್ ತಗೊಂಡಿದ್ದೀನಿ ಅಂತ ತೋರಿಸಿದ್ರೆ ಅವ್ರು ನಿಮಗೆ ವಾವ್ ಅಂತ ಹೇಳ್ತಾರೆ, ಎದುರುಗಡೆ ಹಿಂದುಗಡೆ ಹೋಗಿ ಬೈಕ್ ಅಂತಾರೆ. ಅದರಿಂದ ನಿಮ್ಗೆ ಏನೂ ಸಿಗಲ್ಲ. ನೀವು ಪಕ್ಕದ ಮನೆಯವ್ರನ್ನ ಇಂಪ್ರೆಸ್ ಮಾಡೋದು ಬಿಡಿ. ಅಟ್ಲೀಸ್ಟ್ ನಿಮ್ಮ ಆಫೀಸ್ಗೆ ಹೋಗ್ಬೇಕಾರೆ, ಕೆಲ್ಸಕ್ಕೆ ಹೋಗ್ಬೇಕಾರೆ ನೀಟಾಗಿ ಹೋಗಿ, ಯಾವುದನ್ನ ಇಂಟರ್ವ್ಯೂಗೆ ಹೋಗ್ಬೇಕಾರೆ ನೀಟಾಗಿ ಹೋಗಿ. ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ವಾ ನಿಮಗೆ? ಆಫೀಸಲ್ಲಿ ಮಾಡೋ ಕೆಲಸದಲ್ಲಿ ಜಾಸ್ತಿ ರಿಟರ್ನ್ ಸಿಗುತ್ತಾ, ಪಕ್ಕದ ಮನೆಯವ್ರ ಹತ್ರ ಹೋಗಿ ನಿಮ್ಮ ಶೋ ಆಫ್ ಮಾಡಿದ್ರೆ ಬಾಟ್ರಿ ರಿಟರ್ನ್ ಸಿಗುತ್ತಾ? ಎಲ್ಲಿ ಸಿಗುತ್ತೆ ನೀವೇ ಯೋಚನೆ ಮಾಡಿ. ಶೋ ಆಫ್ ಅನ್ನೋದು ಪಕ್ಕದ ಮನೆಯವ್ರ ಜೊತೆ, ನೆಂಟರ ಜೊತೆ ತೋರಿಸೋದಲ್ಲ, ನಿಮ್ಮ ಆಫೀಸಲ್ಲಿ ತೋರಿಸಿ, ನೀವು ಮಾಡೋ ಕೆಲಸದಲ್ಲಿ ತೋರಿಸಿ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಜನ ಇನ್ವೆಸ್ಟ್ಮೆಂಟ್ ಅಂತ ಬಂದರೆ ಅವರು ಫಸ್ಟ್ ಫೋಕಸ್ ಮಾಡೋದು ಜಾಸ್ತಿ ರಿಟರ್ನ್ ಮೇಲೆ. ಆಮೇಲೆ ಇನ್ವೆಸ್ಟ್ ಮಾಡೋದ ಬೇಡ ಅಂತಾನೆ ಯೋಚನೆ ಮಾಡ್ಕೊಂಡು ಕೂತ್ಕೊಂತಾರೆ. ಅದೇ ಎಕ್ಸ್ಪೀರಿಯನ್ಸ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ, ರಿಟರ್ನ್ ಜೊತೆಗೆ ಪ್ರಿಡಿಕ್ಟಬಲ್ ಕ್ಯಾಶ್ ಫ್ಲೋನು ಬರಂಗ್ ಮಾಡ್ಕೊಂತಾರೆ. ಈ ರೀತಿ ಪ್ರಿಡಿಕ್ಟಬಲ್ ಕ್ಯಾಶ್ ಫ್ಲೋ ಬರ್ಬೇಕಂದ್ರೆ ಅದಕ್ಕಿರೋದು ಒಂದೇ ಒಂದು ಆಪ್ಷನ್, ಅದು ಬಾಂಡ್ಸ್. ಸಿಂಪಲ್ ಆಗಿ ಬಾಂಡ್ಸ್ ಅಂದರೆ, ನೀವೊಂದು ಕಂಪ್ನಿ ಅಥವಾ NBFCಗೆ ನೀವು ಲೋನ್ ಕೊಟ್ಟಿರ್ತೀರಾ, ಅದ್ರ ಬದಲಾಗಿ ಅವರು ಫಿಕ್ಸ್ಡ್ ಇಂಟ್ರೆಸ್ಟ್ನ ಪೇ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಕೆಲವೊಂದು ಬಾಂಡ್ಸು ನಿಮಗೆ ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಅಥವಾ ಇಯರ್ಲಿ ಇಂಟ್ರೆಸ್ಟ್ನ ರೆಗ್ಯುಲರ್ ಆಗಿ ಪೇ ಮಾಡ್ತಾ ಹೋಗ್ತವೆ. ಇದರಲ್ಲಿ ನಿಮಗೆ ಜನರಲ್ ಆಗಿ 9 ರಿಂದ 12% ರಿಟರ್ನ್ ಸಿಗುತ್ತೆ. ಈ ರಿಟರ್ನ್ ಬಾಂಡ್ ಇಶ್ಯೂಯರ್ ಮೇಲೆ ಮತ್ತೆ ಬಾಂಡ್ ರೇಟಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲು ನಮ್ಮಂತ ರಿಟೇಲ್ ಇನ್ವೆಸ್ಟರ್ಸ್ಗೆ ಈ ಬಾಂಡ್ ನಲ್ಲಿ ಇನ್ವೆಸ್ಟ್ ಮಾಡೋ ಆಪ್ಷನ್ಸ್ ಇರಲಿಲ್ಲ. ಇವಾಗ ಪ್ಲಾಟ್ಫಾರ್ಮ್ ಲೈಕ್ ವಿಂಟ್ವೆಲ್ತ್ ಈ ದಾರಿನ ಈಸಿ ಮಾಡಿಕೊಟ್ಟಿದೆ. ವಿಂಟ್ವೆಲ್ತ್ ಒಂದು ಸೆಬಿ ರಿಜಿಸ್ಟರ್ಡ್ ಬ್ರೋಕರ್. ಇಲ್ಲಿ ನೀವು ಕೇವಲ 1,000 ರೂಪಾಯಿಂದನೂ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಇದರಲ್ಲಿ ನಿಮಗೆ BBB ಮತ್ತೆ A ರೇಟೆಡ್ ಬಾಂಡ್ಗಳು ಸಿಗ್ತವೆ. ಮತ್ತೆ ಎಲ್ಲಾ ಬಾಂಡ್ಗಳು ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟೆಡ್ ಆಗಿರೋದ್ರಿಂದ ನಿಮಗೆ ಲಿಕ್ವಿಡಿಟಿ ಸಿಗುತ್ತೆ. ವಿಂಟ್ವೆಲ್ತ್ ಖುದ್ದಾಗಿ ಈ ಬಾಂಡ್ ಡ್ಯೂ ಡಿಲಿಜೆನ್ಸ್ ನೋಡ್ಕೊಂತಾರೆ. ಮತ್ತೆ ಇವ್ರದೇ ಓನ್ 2% ದುಡ್ಡನ್ನ ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇವ್ರದ್ದು ಡ್ಯಾಶ್ ಬೋರ್ಡ್ ಇರೋದ್ರಿಂದ ಮೆಚುರಿಟಿ ಡೇಟು, ರೀಪೇಮೆಂಟ್ಸ್ ನ ಎಲ್ಲಾನು ಟ್ರ್ಯಾಕ್ ಮಾಡಬಹುದು. ನೀವೇನಾದ್ರೂ ಈ ಬಾಂಡ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕನ್ನಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಇನ್ವೆಸ್ಟ್ ಮಾಡಬಹುದು.
ಬ್ರೋ, ನೀವು ಒಂದು ವಿಡಿಯೋ ಮಾಡಿದ್ರಿ ಜಾನ್ 2024 ನಿಮ್ಮ ವೈಫ್ ಪೋರ್ಟ್ಫೋಲಿಯೋ ತೋರಿಸಿದ್ರಿ. ಆಗ 1 crore 2 lakh ಇತ್ತು. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ 40 lakhs ಇದೆ ಅಂತ ಹೇಳಿದ್ರಿ. 6 month ಬ್ಯಾಕ್ 8 digit ಪೋರ್ಟ್ಫೋಲಿಯೋ ಇದೆ ಅಂತ ಹೇಳಿದ್ರಿ. ಅದು ಅಮೌಂಟ್ ತೋರಿಸಿಲ್ಲ. ನನಗೆ ಒಂದು ಡೌಟ್ ಇದೆ, ಯಾಕಂದರೆ 6 month ಬ್ಯಾಕ್ದಲ್ಲಿ ನೀವು 100 crore ಮಾಡ್ತೀನಿ ಅಂತ ಹೇಳಿದ್ರಿ. ನಿಮಗಿಂತ ಜಾಸ್ತಿ ನನಗೆ ಎಕ್ಸೈಟ್ಮೆಂಟ್ ಇದೆ. 2 crore ಪೋರ್ಟ್ಫೋಲಿಯೋನ 100 crore ಮಾಡ್ತೀನಿ ಅಂತ ಹೇಳಿದ್ದೀರಾ. ಆಲ್ಮೋಸ್ಟ್ 50x ಆಗುತ್ತೆ. ನನಗೆ ತುಂಬ ತಲೆ ಕೆಡ್ತಾ ಇದೆ. 10 yearsಲ್ಲಿ 50x ಇದು ಸಾಧ್ಯನಾ ಅಂತ. ಮತ್ತೆ ಈ ವಿಡಿಯೋದಲ್ಲಿ 10 to 15 crore ಅಂತ ಹೇಳಿದಿರಾ. 2 years 6 month ಅಲ್ಲಿ 2.5 ಅಂದ್ರೆ 5 ಪಟ್ಟು ಹೇಗೆ ಲೀಗಲ್ ಆಗಿ ಹೇಳ್ತಾ ಇದ್ದೀರಾ? ಏನಾದರೂ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇದ್ದೀರಾ ಬ್ರೋ? ಐ ಆಮ್ ಯೋರ್ ಬಿಗ್ ಫ್ಯಾನ್. 3 year ಕಂಪ್ಲೀಟ್ ಆಗಿ ನನ್ನನ್ನು ಚೇಂಜ್ ಮಾಡಿರೋ ಗುರು ನೀವು. ನಿಮಗೆ ತುಂಬ ಧನ್ಯವಾದ ಬ್ರೋ. ಇವಾಗ ಕರೆಂಟ್ಲಿ ನಮ್ಮ ವೈಫ್ ಪೋರ್ಟ್ಫೋಲಿಯೋದಲ್ಲಿ 1 crore 37 lakhs ಇದೆ. ನೀವು ಇಲ್ಲಿ ನೋಡ್ಬೋದು. ಅದು ನೀವು ಹೇಳೋ ಪ್ರಕಾರ 1 crore ಇಂದ ಇಲ್ಲಿವರೆಗೂ ಬಂದಿದೆ ಅನಿಸುತ್ತೆ. ನನಗನ್ಸುತ್ತೆ ಅವಾಗ ಕಮ್ಮಿ ಇತ್ತು ಅನಿಸುತ್ತೆ. ನನಗೆ ಮರ್ತೋಗಿದೆ ಯಾವಾಗ ಏನು ಅಂತ. ಮತ್ತು ನನ್ನ ಪೋರ್ಟ್ಫೋಲಿಯೋದಲ್ಲಿ ಅರೌಂಡ್ 80 lakhs to 1 crore ಇದೆ. ಅದು ನಾನು ಕ್ಲೀನಾಗಿ ಹೇಳಿಸಿಲ್ಲ. ಮತ್ತು ಇನ್ನೊಂದು 5 digit ಅಂತ ಹೇಳಿದ್ನಲ್ಲ, 5 digit ಅಂದರೆ ಟೋಟಲ್ಲು ನಮ್ಮ ಕಂಪ್ನಿಯ ಪೋರ್ಟ್ಫೋಲಿಯೋ. ಅದು ನಾವೇನು ದುಡಿತೀವಲ್ಲ, ನಾವು ದುಡ್ದಿರೋ ಸೇವಿಂಗ್ಸ್ ದುಡ್ಡನ್ನ ನಾವು ಕಂಪ್ನಿ ಹೆಸರಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಕಂಪ್ನಿ ಇನ್ವೆಸ್ಟ್ ಮಾಡುತ್ತೆ. ನಾವೇ ಇಬ್ಬರೇ ಇರೋದು. ನಾವು ಕಂಪ್ನಿ ಹೆಸರಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ನಾವು ಆ ದುಡ್ಡನ್ನ ವಿಡ್ರಾ ಮಾಡೋಕ್ಕೋಗಲ್ಲ, ಸೇಫ್ಟಿ ಆಗಿರುತ್ತೆ ಅಂತ ನಾವು ಆ ಥರ ಮಾಡ್ತೀವಿ. ಮತ್ತು ಸ್ಟಿಲ್ ಅದು ಕಂಪ್ನಿ ಪೋರ್ಟ್ಫೋಲಿಯೋದಲ್ಲಿ ಒಂದು 4 ಕೋಟಿ 5 ಕೋಟಿ ಇರ್ಬೋದು. ಅದು ನನ್ನ ದುಡ್ಡಲ್ಲ, 50-50. ನನಗೆ ಅರ್ಧ ಭಾಗ ಬರುತ್ತೆ, ನಮ್ಮ ಪಾರ್ಟ್ನರ್ಗೆ ಅರ್ಧ ಭಾಗ ಬರುತ್ತೆ. ಸ್ಟಿಲ್ ನಾನು ಇಲ್ಲಿ ನನ್ನ ಹತ್ರ 10 ಕೋಟಿ ಇದೆ 15 ಕೋಟಿ ಇದೆ ಅಂತ ಹೇಳಲಿಲ್ಲ. ನಾನೇನು ಹೇಳ್ತಿರೋದಂದರೆ, ನಾನು 10 ಕೋಟಿ 15 ಕೋಟಿ ದುಡ್ಡು ಮಾಡಿದ್ದೀನಿ ಅಂತ, ದುಡ್ದಿದ್ದೀನಿ ಅಂತ ಹೇಳ್ತಿದ್ದೀನಿ. ಕಳೆದ 10 ವರ್ಷದಿಂದ ನಾನು ಅಷ್ಟು ದುಡ್ದಿದ್ದೀನಿ. ಕಳೆದ 5 ವರ್ಷದಿಂದಾನೇ ದುಡ್ದಿದ್ದೀನಿ. ಯಾಕಂದರೆ ನಾವು ತಿಂಗಳಿಗೆ 40 ರಿಂದ 45 ಲಕ್ಷ ಇದು ಮಾಡ್ತೀವಿ, ಇನ್ಕಮ್ ಬರುತ್ತೆ ನಮಗೆ. ಅದರಲ್ಲಿ ತುಂಬ GSTನೇ ಹೋಗುತ್ತೆ, ಒಂದು 30% ಟ್ಯಾಕ್ಸ್ ಹೋಗುತ್ತೆ. ಮತ್ತೆ ನಾವು ಒಂದು 10 ಲಕ್ಷ ಬರೀ ಸ್ಯಾಲ್ರಿನೇ ಕೊಡ್ತೀವಿ. ನೀವೇ ಲೆಕ್ಕ ಮಾಡಿ, ತಿಂಗಳಲ್ಲಿ 30 ಲಕ್ಷ ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು ಬ್ರೋ? 3 ಕೋಟಿ 60 ಲಕ್ಷ ಆಗುತ್ತೆ. 3 ವರ್ಷಕ್ಕೆ 10 ಕೋಟಿ ದುಡಿಯೋದೇನು ಮ್ಯಾಟರ್ ಅಲ್ಲ. ದುಡ್ದಿದ್ದೀವಿ, ಡಸಂಟ್ ಮೀನ್ ಅದನ್ನ ಸೇವ್ ಮಾಡಿದೀವಿ, ಇನ್ವೆಸ್ಟ್ ಮಾಡಿದೀವಿ, ಪೋರ್ಟ್ಫೋಲಿಯೋದಲ್ಲಿ ಇದೆ ಅಂತಲ್ಲ. ಬಿಕಾಸ್ ನಾವೇನು ಮಾಡ್ತಾ ಇದೀವಿ, ಆ ದುಡ್ಡನ್ನ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೀವಿ. ಈಗ ನಮ್ಮ ಬಿಸ್ನೆಸ್ ಇದೆಯಲ್ಲ, ನಮ್ಮ ಬಿಸ್ನೆಸ್ಸಲ್ಲಿ ಮೋಸ್ಟ್ ಆಫ್ ದ ದುಡ್ಡನ್ನ ನಮ್ಮ ಬಿಸ್ನೆಸ್ಸಲ್ಲೇ ಇನ್ವೆಸ್ಟ್ ಮಾಡ್ತಾ ಇದೀವಿ. ನಮ್ಮ ಎಂಪ್ಲಾಯಿನ ಜಾಸ್ತಿ ಮಾಡ್ತಾ ಇದೀವಿ, ಹೈರಿಂಗ್ ಜಾಸ್ತಿ ಮಾಡ್ತಾ ಇದೀವಿ, ಬಿಸ್ನೆಸ್ನ ಗ್ರೋ ಮಾಡ್ತಿದೀವಿ. ನನ್ನ ದುಡ್ಡೆಲ್ಲ ಇವಾಗ ಬಿಸ್ನೆಸ್ಸಲ್ಲೇ ಇದೆ. ದುಡ್ದಿದ್ದೀನಿ ಅಂತ ಹೇಳಿರೋದಲ್ಲಿ 10 to 15 crore ದುಡ್ದಿದ್ದೀನಿ. ಮತ್ತೆ ನೀವೊಂದು ಕ್ವಶನ್ ಕೇಳಿದ್ದೀರಾ 100 crore ಬಗ್ಗೆ. ಹೌದು, ನನಗೆ 100 crore ಆಂಬಿಷನ್ ಇದೆ. ಈಗ ನಾನು ಏನು ಪರ್ಸನಲಿ ಸೇವಿಂಗ್ಸ್ ಇದೆಯಲ್ಲ, ಅಂದರೆ ನಮ್ಮದು ಟೋಟಲ್ ನನ್ನ ನೆಟ್ವರ್ತ್ ಇದೆಯಲ್ಲ, ನನ್ನ ನೆಟ್ವರ್ತ್ 100 crore ರೀಚ್ ಮಾಡಬೇಕು ಅಂತ. 100 crore ರೀಚ್ ಮಾಡಬೇಕಂದ್ರೆ 1 ಕೋಟಿನ 100 ಕೋಟಿ ಮಾಡೋದಲ್ಲ, ಅಂದರೆ 100x ಮಾಡೋದಲ್ಲ. ಅದರ ಹೆಂಗೆ ಮಾಡೋಕ್ಕಾಗುತ್ತೆ? ನಾನು ಯಾವಾಗಲೂ CAGR ಕ್ಯಾಲ್ಕುಲೇಟ್ ಮಾಡೋದೇ 18 ರಿಂದ 20% ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋಗ್ತಿದ್ದೀರಾ ಅಂದರೆ, ಒಂದು ನೀವು ಆಪ್ಷನ್ ಟ್ರೇಡಿಂಗ್ ಮಾಡಬೇಕು, ಇಲ್ಲ ಏನಾದರೂ ಬಿಗ್ಗೆಸ್ಟ್ ಸ್ಟ್ರಾಟಜಿ ಮಾಡಬೇಕು, ಅಥವಾ ನಿಮ್ಮ ಪರನೇ ಮಾರ್ಕೆಟ್ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಆ ಥರ ಏನು ಮಾಡೋಕ್ಕೆ ಆಗಲ್ಲ. ಬಟ್ ನಾನು ಯಾವ ರೀತಿ ಹೇಳ್ತಿದ್ದೀನಿ, ನನ್ನ ಸೇವಿಂಗ್ಸ್ನ ಇನ್ಕ್ರೀಸ್ ಮಾಡ್ತೀನಿ. ನಾನು ದುಡ್ಡನ್ನ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಹೋದಾಗ ಅದು ಆಟೋಮೆಟಿಕ್ಲಿ ನಾವು ಆ ಗೋಲ್ಗೆ ರೀಚ್ ಆಗ್ತೀವಿ. ಅದ್ರ ಬಗ್ಗೆ ನಾನು ಯಾವಾಗ ಸಪ್ರೇಟ್ ನಂದು 100 crore ಗೋಲ್ನ ಯಾವ ರೀತಿ ರೀಚ್ ಮಾಡ್ತೀನಿ, ನಾನು ತಿಂಗಳು ಎಷ್ಟು ಇನ್ವೆಸ್ಟ್ ಮಾಡಬೇಕಂತ ಪ್ಲಾನ್ ಮಾಡಿದ್ದೀನಿ, ಅದ್ರ ಬಗ್ಗೆ ನಾನು ಯಾವಾಗ ಒಂದ್ಸಲ ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮತ್ತೆ ಬಿಡಿಸಿ ಹೇಳ್ಬೇಕಂದ್ರೆ, ಈ 10 ರಿಂದ 15 ಕೋಟಿ ದುಡ್ದಿದ್ದೀನಿ ಅಂತ ಹೇಳಿದ್ದೀನಲ್ಲ, ಆ ದುಡ್ದಿದ್ದೀನಿ ಅಂತ ಹೇಳಿದ್ದೀನಿ. ನೀವು ಇನ್ನೊಂದ್ಸಲ ವಿಡಿಯೋನೂ ತೆಗೆದು ನೋಡಿ. ದುಡ್ದಿದ್ದೀನಿ ಅಂತ ಹೇಳಿದ್ದೀನಿ ಹೊರತು ನಾನು ಪೋರ್ಟ್ಫೋಲಿಯೋ ಸೇವ್ ಮಾಡಿದ್ದೀನಿ, ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಆ್ಯಕ್ಚುಲಿ ನನಗೆ ಖುಷಿ ಆಗುತ್ತೆ ನಿಮ್ಮ ಕಾಮೆಂಟ್ ನೋಡಿ. ಯಾಕಂದರೆ ಬೇರೆ ಯಾರಾದರೂ ಆಗಿದ್ದಿದ್ರೆ, ಬೇರೆ ಚಾನಲಲ್ಲಿ ಯಾರಾದರೂ ಹೋಗಿ ಕಾಮೆಂಟ್ ಮಾಡಿದ್ದಿದ್ರೆ, ದೇವರಾಣಿಗೂ ಬೈದಿರೋರಿಗೆ, ಗುರು ನೀನು ಹೇಳೋದೊಂದು ಮಾಡೋದೊಂದು, ಫೇಕ್ ನಡ್ಕೊಂತೀಯ, ಫೇಕ್ ಆಗಿ ಇದು ಮಾಡ್ತೀಯ ಅಂತ ಬೈದಿರೋರು. ಬಟ್ ನೀವೆಷ್ಟು ಪೊಲೈಟಾಗಿ ಕೇಳಿದ್ದೀರಾ. ನಂದು ಅದೃಷ್ಟ ಅನಿಸುತ್ತೆ, ನಮ್ಗೆ ಯಾರು ಆ ಥರ ಇದು ಮಾಡಲ್ಲ. ನನಗೆ ತುಂಬ ರೆಸ್ಪೆಕ್ಟ್ ಇದೆ. ಅದಕ್ಕೋಸ್ಕರನೇ ನಾನು ಬಂದು ಇಲ್ಲಿ ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ಜನ ನನ್ನನ್ನು ಫಾಲೋ ಮಾಡ್ತಿರ್ತಾರೆ ಅಂತ. ಮುಂದೆ ಒಂದು ದಿವಸ ಅಂದರೆ ಕೆಲವೇ ದಿವಸಗಳಲ್ಲಿ ನಾನು ಒಂದ್ಸಲ ವಿಡಿಯೋ ಮಾಡ್ತೀನಿ, ನನ್ನ 100 crore ಗೋಲಿಗೆ ನಾನು ಏನೇನು ಪ್ಲಾನ್ ಮಾಡ್ತಿದ್ದೀನಿ ಅಂತ. CAGR ಯಾವಾಗಲೂ 18 ರಿಂದ 20% ಇರುತ್ತೆ. ಅದರಿಂದ ಒಂದು ಚೇಂಜ್ ಆಗೋಕ್ಕಾಗಲ್ಲ. ಬಿಕಾಸ್ ಎಂಟೈರ್ ಪೋರ್ಟ್ಫೋಲಿಯೋನ 100x ಮಾಡೋದು ಭಾರಿ ಕಷ್ಟ. ಇಟ್ ಟೇಕ್ 25 years ಟೈಮ್ ತಗೊಳುತ್ತೆ. ಆ ಥರ ಮಾಡಬೇಕಂದ್ರೆ ನೀವು 20 to 23% ರಿಟರ್ನ್ ತೆಗೆದ್ರು ಕೂಡ. Bro, I watched your video how to become early retirement. Now that video was deleted. In that video you said start SIP at the age of 21 for a 20,000 only. You said in that salary you told 5,000 SIP. In this video you are telling opposite. Why? Bro, ಅದು ವಿಡಿಯೋ ಏನು ಡಿಲೀಟ್ ಆಯಿತು ಅಂದರೆ, ನಾನು ಅದರದ್ದು ಹೇಳಿದ್ದು, ನಾವಲ್ಲಿ ಟೈಟಲಲ್ಲಿ ಏನು ಬರ್ದಿದ್ವಿ, ಮಂತ್ಲಿ 5,000 rupees ರಿಟೈರ್ಡ್ ಆಗೋದು ಹೇಗೆ ಅಂತ. ಯೂಟ್ಯೂಬ್ ಇದನ್ನು ಯಾವುದೋ ಸ್ಕ್ಯಾಮ್ ವಿಡಿಯೋ ಅಂದ್ಕೊಂಡು ಅದನ್ನು ಡಿಲೀಟ್ ಮಾಡಿದೆ. ಬಿಕಾಸ್ 5,000 ರೂಪಾಯಿಂದ ಯಾರನ್ನ ರಿಟೈರ್ಡ್ ಆಗೋಕ್ಕಾಗುತ್ತಾ, ಮಂತ್ಲಿ 5,000 ರೂಪಾಯಿ ಇನ್ವೆಸ್ಟ್ ಮಾಡಿ ಅಂತ. ಅದು ಸ್ಕ್ಯಾಮ್ ವಿಡಿಯೋ ಅಂದ್ಕೊಂಡು ಅದನ್ನು ಡಿಲೀಟ್ ಮಾಡಿದೆ. ನಾವು ಡಿಲೀಟ್ ಮಾಡಿಲ್ಲ. ನೀವು ಬೇಕಾದ್ರೆ ಇಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ, ನೀವೇ ನೋಡಿ.
ಮತ್ತೆ ನಾನು ಇವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಬ್ರೋ, 5,000 ರೂಪಾಯಿ ಸೇವ್ ಮಾಡ್ತಿದ್ರು, 10,000 ರೂಪಾಯಿ ಸೇವ್ ಮಾಡ್ತಿದ್ರು ಮ್ಯಾಟ್ರ್ ಅಲ್ಲ. ಫಸ್ಟು ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ನಿಮಗೆ ಬೆಟರ್ ರಿಟರ್ನ್ ಸಿಗುತ್ತೆ. ನೀವೇನು ಮಾಡ್ತೀರಾ ಗೊತ್ತಾ, ಈ 5,000 ರೂಪಾಯಿ SIP ಮಾಡೋಕ್ಕೋಸ್ಕರ, 10,000 ರೂಪಾಯಿ SIP ಮಾಡೋಕ್ಕೋಸ್ಕರ ಪ್ರತಿ ಒಂದು ಹಿಂಗೆ ಟೈಟಾಗಿ ಇಟ್ಕೊಂಡ್ಬಿಟ್ಟು ನೀವು ಹೆಂಗೆ ಬೇಕೋ ಹಂಗಿದ್ರೆ ಫ್ಯೂಚರಲ್ಲಿ ಹೆಂಗೆ ಗ್ರೋ ಆಗ್ತೀರಾ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗಬೇಕು. ಬರೀ 5,000 ರೂಪಾಯಿ ಅಂದರೆ 10% ಎವ್ರಿ ಇಯರ್ ಸ್ಟೆಪ್ ಅಪ್ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿದ್ದೀನಿ. ಸ್ಟೆಪ್ ಅಪ್ ಮಾಡಬೇಕಂದ್ರೆ ನಿಮ್ಮ ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕು ತಾನೆ. ಸ್ಯಾಲ್ರಿ ಇನ್ಕ್ರೀಸ್ ಆಗಬೇಕಂದ್ರೆ ನೀವು ಗ್ರೋತ್ ಆಗಲಿಲ್ಲದ್ರೆ, ನೀವು ಪರ್ಸ್ನಾಲಿಟಿ ಗ್ರೋ ಮಾಡ್ಕೊಂಡಿಲ್ಲದ್ರೆ ಸ್ಯಾಲ್ರಿ ಎಲ್ಲಿಂದ ಇನ್ಕ್ರೀಸ್ ಆಗುತ್ತೆ. ನಿಮಗೆ ನೀವು ಗ್ರೋ ಆಗಲಿಲ್ಲದ್ರೆ ದುಡ್ಡು ಯಾರು ಕೊಡ್ತಾರೆ ಸ್ವಾಮಿ, ನಿಮಗೆ ಎಕ್ಸ್ಟ್ರಾ ದುಡ್ಡು ಯಾರು ಕೊಡ್ತಾರೆ. ಈ 20,000 ರೂಪಾಯಿ ಟ್ರ್ಯಾಪಿಂದ ಹೊರಗೆ ಬನ್ನಿ. 20,000 ರೂಪಾಯಿ ಸಂಬಳ, 20,000 ರೂಪಾಯಿ ಸಂಬಳ ಬರೀ ಇಲ್ಲೇ ಇರಬೇಡಿ. ಇದನ್ನ ದೊಡ್ಡದಾಗಿ ಇಟ್ಕೊಳ್ಳಿ. 50,000 ರೂಪಾಯಿ ಸಂಬಳ ತಗೊಳ್ಳೋದ್ರಲ್ಲಿ ಫೋಕಸ್ ಮಾಡಿ, 30,000 ಸಂಬಳ ತಗೊಳ್ಳೋದ್ರಲ್ಲಿ ಫೋಕಸ್ ಮಾಡಿ, 1,00,000 ಸಂಬಳ ತಗೊಳ್ಳೋದ್ರಲ್ಲಿ ಫೋಕಸ್ ಮಾಡಿ ಅಂತ ಹೇಳಿರೋದು. ಸರ್, ನೀವು ಹೇಳಿದ್ರಿ ಪ್ರಧಾನಮಂತ್ರಿಗಳ ಜೊತೆ ರಾಕೇಶ್ ಜುಂಜುನ್ವಾಲಾ ಅವರು ಐರನ್ ಇಲ್ಲ ಬಟ್ಟೆ ಮೀಟ್ ಆದರೂ ಫೋಟೋ ತೆಗೆಸ್ಕೊಳ್ತಾರೆ ಅಂತ, ಈ ಡ್ರೆಸ್ ಸೆನ್ಸ್ ಮುಖ್ಯ ಅಂತ ಹೇಳ್ತಿದ್ದೀರಾ, ಯಾವುದು ನಂಬಬೇಕು? ಇನ್ನೊಂದು ಹೇಳ, ರಾಜ್ಕುಮಾರ್ ಅವರು ಪಂಚೆ ಮತ್ತೆ ಶರ್ಟ್ ಹಾಕೊಂಡು ಹೋದ್ರೆ ಜನ ಏನಂತಾರೆ, ವಾವ್ ಎಂತ ಸಿಂಪ್ಲಿಸಿಟಿ ವ್ಯಕ್ತಿ ಅಂತ ಹೇಳ್ತಾರೆ. ಸರಿನಾ? ಇದೇ ಪಂಚೆ ಶರ್ಟ್ ಹಾಕೊಂಡೋಗಿ ಯಾವುದೋ ಮಾಲ್ ಮುಂದೆ ಹೋಗಿದ್ಕೆ ಯಾರೋ ಒಳಗೆ ಬಿಡ್ಕೊಂಡ್ರೆ ಮಾಲಿಂದ ಹೊರಗೆ ಕಳಿಸ್ಲಿಲ್ವಾ? ರಾಜ್ಕುಮಾರ್ ಆಗಿದ್ಮೇಲೆ ಏನು ಹಾಕೊಂಡ್ರು ಅದು ಟ್ರೆಂಡ್ ಸೆಟ್ ಆಗುತ್ತೆ. ಅವ್ರಿಗೆ ಅದು ಬೇಕಾಗಿಲ್ಲ, ಯಾರನ್ನೋ ಪ್ರೂವ್ ಮಾಡೋದು ಬೇಕಾಗಿಲ್ಲ. ರಾಜ್ಕುಮಾರ್ ಫಿಲಮ್ಗಳಲ್ಲಿ ಸೂಟ್ ಹಾಕೊಂಡಿದ್ದಾರೆ, ಫಿಲಮ್ಗಳಲ್ಲಿ ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡಿದ್ದಾರೆ. ಬಟ್ ನಿಮ್ಮ ಅರ್ಲಿ ಏಜಲ್ಲಿ ನೀವು ಒಳ್ಳೊಳ್ಳೆ ಡ್ರೆಸ್ ಹಾಕೊಳ್ಳಿ ಅಂತ ಹೇಳ್ತಿಲ್ಲ. ಮತ್ತೆ ಯಾಕೆ ಆ ಥರ ರಾಂಗ್ ಆಗಿ ಬಿಂಬಿಸ್ತಿದ್ದೀರಾ? ನೀವು ವೆಲ್ ಗ್ರೂಮ್ಡ್ ಆಗಿರಿ ಅಂತ ಹೇಳ್ತಿರೋದು. ವೆಲ್ ಗ್ರೂಮ್ಡ್ ಅಂದರೆ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ ಏನು ಅಂತ. ಸರ್, ಇಫ್ ದ ಪರ್ಸನ್ ವರ್ಕ್ ಫ್ರಮ್ 9 AM to 5 AM, can they increase their income by doing side hustle after working such as Swiggy and Rapido 3 to 5 hours in a day? Do you recommend focusing only on increasing income through their main job career growth? Could you please clarify your view on this? Also, for someone who want to learn stock market and investment and basic, could you recommend some good beginner friendly book? ಬ್ರೋ, ನಾನು ಇಲ್ಲಿ ಹೇಳಿದ್ರೆ ಯಾರಿಗಾರು ಹರ್ಟ್ ಆಗ್ಬೋದೇನೋ. ನಾನು ಪರ್ಸ್ನಲಿ ರೆಕಮೆಂಡ್ ಮಾಡೋದೇನೆಂದರೆ, ನಿಮ್ಮ ಕೆಲಸದಲ್ಲೇ, ನಿಮ್ಮ ಮೇನ್ ಡೊಮೈನಲ್ಲೇ ನೀವು ಜಾಸ್ತಿ ಟೈಮ್ ಹಾಕಿದ್ರೆ ನೀವು ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ದುಡ್ಡು ದುಡಿತೀರಾ. ನೀವೇ ಯೋಚನೆ ಮಾಡಿ, ನೀವು ಮಾಡ್ತಿರೋ ಕೆಲಸದಿಂದ ನೀವು ಫ್ಯೂಚರಲ್ಲಿ ಏನಾದರೂ ರಿಟರ್ನ್ ತೆಗಿಬೋದು ಅಂತ. ಈ 3 ಇಂದ 5 ಗಂಟೆ ಏನು ಕೆಲಸ ಮಾಡ್ತೀರಲ್ಲ ರ್ಯಾಪಿಡೋ, ಸ್ವಿಗ್ಗಿನಲ್ಲಿ, ಇದರಿಂದ ಫ್ಯೂಚರಲ್ಲಿ ರಿಟರ್ನ್ ಬರ್ಬೋದು ಅಂತ ನೀವೇ ಕ್ವಶನ್ ಮಾಡ್ಕೊಳ್ಳಿ. ಇವತ್ತು ನೀವು ಟೈಮ್ ಹಾಕ್ತೀರಾ, ಸೊಂಟ ನೋವು ಮಾಡ್ಕೊತೀರಾ, ಗಾಡಿ ಓಡಿಸ್ತೀರಾ, ಬಿಸ್ಲಾಗಲ್ಲಿ ಇಲ್ಲಿ ಓಡಾಡ್ತೀರಾ, ಇದರಿಂದ ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಬೆನಿಫಿಟ್ ಆಗ್ಬೋದಾ? ಇವತ್ತು ಕಷ್ಟಪಡ್ತಿದ್ದೀರಲ್ಲ, ಇದರಿಂದ ಫ್ಯೂಚರಲ್ಲಿ ಬೆನಿಫಿಟ್ ಆಗ್ಬೋದಾ? ದುಡ್ಡು ಬರ್ಬೋದು ಇವತ್ತು, ಆ ದುಡ್ಡು ಬಂದು ಆ ದುಡ್ಡನ್ನ ನೀವು SIP ಮಾಡ್ಬೋದು. ಬಟ್ ಫ್ಯೂಚರಲ್ಲಿ ನಿಮಗೆ ಹೆಲ್ಪ್ ಆಗ್ಬೋದು ಅಂತ ಯೋಚನೆ ಮಾಡಿ. ಎಸ್ ಅಂದರೆ ನೀವು ಅದನ್ನು ಕಂಟಿನ್ಯೂ ಮಾಡಿ, ನೋ ಅಂದರೆ ಕಂಟಿನ್ಯೂ ಮಾಡಬೇಡಿ. ಪ್ಲೀಸ್ ಮೇಕ್ ಎ ಕೇಸ್ ಸ್ಟಡಿ ಆನ್ ರಾಜೇಶ್ ಎಕ್ಸ್ಪೋರ್ಟ್ ಏನಾಗಿದೆ ಅಂತ ಗೊತ್ತಿದೆ. ಇದು ನಮ್ಮ ಕರ್ನಾಟಕ ಬೇಸ್ ಕಂಪ್ನಿ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ಲಿ ಕೇಸ್ ಸ್ಟಡಿ ಮಾಡಬೇಕು. ಬಿಕಾಸ್ ಕೇಸ್ ಸ್ಟಡಿಯಿಂದ ಏನಾಗುತ್ತೆ, ನೆಕ್ಸ್ಟ್ ನೀವು ಈ ಥರ ಟ್ರ್ಯಾಪಲ್ಲಿ ಸಿಗಾಕೊಳ್ಳೋದು ಕಮ್ಮಿ ಆಗುತ್ತೆ. ಬಿಕಾಸ್ ಒಬ್ಬ ಕಂಪ್ನಿ ಈ ಥರ ಮಾಡಿದಾನೆ ಅಂದರೆ ನೀವು ನೆಕ್ಸ್ಟ್ ಕಂಪ್ನಿನಲ್ಲಿ ಈ ಥರ ಪ್ರಾಬ್ಲಮ್ನ ಮುಂಚೆನೇ ಹುಡುಕ್ಬಿಡ್ತೀರಾ. ಕೇಸ್ ಸ್ಟಡಿ ತುಂಬ ಮುಖ್ಯ. ಸ್ಟಾಕ್ ಮಾರ್ಕೆಟ್ನು ನಾವು ಕೇಸ್ ಸ್ಟಡಿ ಥರನೇ ಸ್ಟಡಿ ಮಾಡಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಕೇಸ್ ಸ್ಟಡಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾವು ಒಂದು ವಿಡಿಯೋ ಮಾಡಿದ್ವಲ್ಲ, ರೀಸೆಂಟ್ಲಿ ಒಂದು ವಿಡಿಯೋ ಮಾಡಿದ್ದೆ, ಹೆಂಗೆ PE ನೋಡಬೇಕು, ಯಾಕೆ PE ಒಂದೊಂದು ಕಂಪ್ನಿಗೆ ಜಾಸ್ತಿ ಇರುತ್ತೆ, ಒಂದೊಂದು ಕಂಪ್ನಿಗೆ ಕಮ್ಮಿ ಇರುತ್ತೆ, ಯಾಕೆ ಈ ಥರ ಡಿಫರ್ ಇರುತ್ತೆ, ಮಾರ್ಕೆಟಿಗೆ ತಲೆ ಕೆಟ್ಟಿದೆಯಾ, ಮಾರ್ಕೆಟಿಗೆ ಗೊತ್ತಿರುತ್ತಲ್ವಾ, ಮಾರ್ಕೆಟ್ ಯಾಕೆ ಇದನ್ನು ಇಗ್ನೋರ್ ಮಾಡುತ್ತೆ ಅಂತ. ನೀವು ನೋಡಿ, ಮಾರ್ಕೆಟ್ ಯಾಕೆ ಇಗ್ನೋರ್ ಮಾಡುತ್ತೆ ಅಂದರೆ, ಮಾರ್ಕೆಟಿಗೆ ಆಲ್ರೆಡಿ ಏನೋ ಒಂದು ಗೊತ್ತಿರುತ್ತೆ, ಮಾರ್ಕೆಟ್ ಒಳಗಡೆ ಹೋಗಿ ಡೀಪಾಗಿ ರಿಸರ್ಚ್ ಮಾಡಿರುತ್ತೆ. ನಾವು ನಾರ್ಮಲ್ ಜನಗಳು ಮಾಡಲ್ಲ. ಬಟ್ ನಾವೇನು ಅನ್ಕೊಂತೀವಿ, ನಾವೇ ಎಕ್ಸ್ಪರ್ಟ್ಗಳು ಅನ್ಕೊಂತೀವಿ. ಅದಕ್ಕೇನೆ ಕೆಲವೊಂದು ಪ್ಯಾರಾಮೀಟರ್ನ ನೋಡಬೇಕು. ಈ ಪ್ಯಾರಾಮೀಟರ್ ಎಲ್ಲ ಪ್ಯಾರಾಮೀಟರ್ಲ್ಲಿ ಇದು ಫಿಲ್ಟರ್ ಆಗ್ತಿಲ್ಲ ಅಂದರೆ ಆ ಕಂಪ್ನಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ. ಈ ಕಂಪ್ನಿನ ಸಪ್ರೇಟ್ ಒಂದು ಕೇಸ್ ಸ್ಟಡಿ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಮಂಗಳವಾರ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಸ್ವಲ್ಪ ಓಲ್ಡ್ ಆಗ್ಬೋದು ಇದು ನ್ಯೂಸು, ಅಷ್ಟೊತ್ತಿಗೆ ನ್ಯೂಸು ತಣ್ಣು ಕೂಡ ಆಗಿರ್ಬೋದು. ಬಟ್ ಇದು ಕಲಿಯೋದಿರೋದ್ರಿಂದ ಎವರ್ ಗ್ರೀನ್ ಆಗೇ ಆಗಿರುತ್ತೆ. 1992 ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಇಲ್ಲಿ ಆಗಿ ಪಾಪ ಎಷ್ಟೋ ಜನ ಹಣ ಹೋಯ್ತು. ಈಗ ಕೂಡ ಅದೇ ಥರ ಸ್ಕ್ಯಾಮ್ ಆದರೆ ಏನು ಮಾಡೋದು ಸರ್? ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ಹರ್ಷದ್ ಮೆಹ್ತಾ ಜನಗಳು ದುಡ್ಡು ಇಸ್ಕೊಂಡು ಏನು ಸ್ಕ್ಯಾಮ್ ಮಾಡಿಲ್ಲ. ಅವನೇನು ಮಾಡ್ದ, ಸ್ಟಾಕ್ ಪ್ರೈಸ್ನ ರಿಗ್ ಮಾಡಿ ಮೇಲೆ ತಗೊಂಡೋಗ್ತಾ ಇದ್ದ. ಸುಮ್ಮನೆ ಆಟೋಮೆಟಿಕ್ಲಿ ಮೇಲೆ ತಗೊಂಡೋಗ್ತಾ ಇದ್ದ. ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಿದೆ ಅಂತೇಳಿ ಜನಗಳು ಹೋಗಿ ಇನ್ವೆಸ್ಟ್ ಮಾಡಿರೋದು. ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ 2 ವರ್ಷದಲ್ಲಿ 6 ಪಟ್ಟು ಮೇಲೋಗಿತ್ತು. 800-900 ಇದ್ದ ಸೆನ್ಸೆಕ್ಸ್ 2 ವರ್ಷದಲ್ಲಿ 4,000ಕ್ಕೆ ರೀಚ್ ಆಗಿತ್ತು. ಯಾವತ್ತು ಈ ಥರ ಸ್ಕ್ಯಾಮ್ಗಳು, ಬಬಲ್ಗಳು ಯಾವಾಗ ಹೊರಗೆ ಬರ್ತವೆ ಅಂದರೆ ಮಾರ್ಕೆಟ್ ಪೀಕ್ ಇದ್ದಾಗ, ಮಾರ್ಕೆಟ್ ತುಂಬ ಹೈನಲ್ಲಿದ್ದಾಗ. ಬಟ್ ಮಾರ್ಕೆಟ್ ಇವಾಗ ಆಲ್ರೆಡಿ ಲೋನಲ್ಲಿದೆ. ಇಂಥ ಟೈಮಲ್ಲಿ ಏನು ಹೊರಗೆ ಬರುತ್ತೆ? ಇಂಥ ಟೈಮಲ್ಲಿ ಇನ್ವೆಸ್ಟ್ ಮಾಡೋ ಟೈಮು ಇವಾಗ ಬಬಲ್ ಹುಡ್ಕೋ ಟೈಮ್ ಅಲ್ಲ. ಮತ್ತೆ 1992 ಇಂದ ಇಲ್ಲಿವರೆಗೂ ಸ್ಟಾಕ್ ಮಾರ್ಕೆಟ್ ಎಷ್ಟು ಎವಾಲ್ವ್ ಆಗಿದೆ, ಸೆಬಿ ಎಷ್ಟು ಸ್ಟ್ರಿಕ್ಟ್ ಆಗಿದೆ, ನೀವೇ ನೋಡ್ತಿದ್ದೀರಾ ಸೆಬಿ ಯಾವ ರೀತಿ ಒಂದೊಂದೇ ಕೇಸ್ಗಳನ್ನ ಹೊರಗೆ ತೆಗಿತಿದೆ ಅಂತ. ಇವಾಗೆಲ್ಲ ಆ ಥರ ಆಗಕ್ಕೆ ಚಾನ್ಸ್ ಇಲ್ಲ. ಬ್ರದರ್, ಯು ಆಲ್ವೇಸ್ ಟೆಲ್ಲಿಂಗ್ ಶೇರ್ ಮಾರ್ಕೆಟ್ ಬೆಸ್ಟ್ ಇನ್ವೆಸ್ಟ್ಮೆಂಟ್, ಬಟ್ ವೈ LIC and all bank offer loans? Why they will not invest on this share? Please answer this, because
ಇನ್ ದ ಲೋನ್ ದೇ ವಿಲ್ ಗೆಟ್ ಓನ್ಲಿ 10-15%. ಬ್ರದರ್, LIC ಯಾರಿಗೂ ಲೋನ್ ಕೊಡಲ್ಲ. LIC ಒಂದು ಸಬ್ಸಿಡರಿ ಕಂಪ್ನಿ ಇದೆ, LIC ಹೌಸಿಂಗ್ ಫೈನಾನ್ಸ್ ಅಂತ. ಅದ್ರ ಥ್ರೂ LIC ಲೋನ್ ಕೊಡುತ್ತೆ. ಬಟ್ LIC ಯಾರಿಗೂ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಲೋನ್ ಕೊಡಲ್ಲ. LIC ಹೌಸಿಂಗ್ ಫೈನಾನ್ಸ್ ಅದು ಇನ್ನೊಂದು ಕಂಪ್ನಿ, ಅದು ಲೋನ್ ಕೊಡೋ ಕಂಪ್ನಿ, ಅದು ಕೊಡೋದು. LIC ಜಸ್ಟ್ ಇನ್ಶೂರೆನ್ಸ್ ಎಲ್ಲ ಮಾಡುತ್ತೆ. ಬ್ಯಾಂಕ್ ಯಾಕೆ ಆ ದುಡ್ಡನ್ನ ತಾವು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅಂದರೆ, ಬ್ಯಾಂಕಲ್ಲಿ ದುಡ್ಡು ಇಟ್ಟಿರೋದು, ಡೆಪಾಸಿಟ್ ಇಟ್ಟಿರೋದು ನಾವು ನೀವಲ್ಲ, ನಮ್ಮಂಥರೆಲ್ಲ ದುಡ್ಡು ಇಟ್ಟಿರ್ತೀವಿ. ಆ ದುಡ್ಡನ್ನ ತಾವು ಬ್ಯಾಂಕಲ್ಲಿ ಇಲ್ಲಿ ತಗೊಂಡು ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೆ RBI ಒಂದು ರೂಲ್ಸ್ ಮಾಡಿದೆ, ಆ ದುಡ್ಡನ್ನ ನೀವು ಕ್ಯಾಪಿಟಲ್ ಮಾರ್ಕೆಟಲ್ಲಿ ಯೂಸ್ ಮಾಡ್ಕೊಳಂಗಿಲ್ಲ. ಜನಗಳು ದುಡ್ಡದು, ಬಿಕಾಸ್ ಎಷ್ಟೋ ಜನ FD ನಲ್ಲಿ ಇಟ್ಟಿರ್ತಾರೆ ಅನ್ಕೊಳ್ಳಿ, ನನಗೆ ದುಡ್ಡು ಸೇಫ್ ಆಗಿರಬೇಕು, ನನ್ನ ದುಡ್ಡು ಸೇಫ್ ಆಗಿರಬೇಕು ಅಂತ. FD ನಲ್ಲಿ ಇಟ್ಟಿರೋ ದುಡ್ಡನ್ನ ನಾವು ತಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೆ, ಜನ ರಿಸ್ಕ್ ಬೇಡ ಅಂತ ತಗೊಂಡೋಗಿ FD ಇಟ್ಟರೆ, ನೀನು ಮತ್ತೆ ತಗೊಂಬಂದು ರಿಸ್ಕ್ ತಗೊಂಡ್ರೆ ಏನರ್ಥ? ಈಗ ನೀನು ಏನು ಮಾಡ್ತಾ ಇದೆಯಾ ಅಂತ. ಜನಕ್ಕೆ ಏನಾದರೂ ನಾನು ಡೈರೆಕ್ಟ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಜನಕ್ಕೆ ಇಷ್ಟ ಇದ್ರೆ ಅವರೇ ತಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನೀನು ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ಬ್ಯಾಂಕ್ ತಗೊಂಬಂದು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಅದಕ್ಕಂತಾನೆ ಮ್ಯೂಚುವಲ್ ಫಂಡ್ಸ್ ಇದಾವಲ್ಲ. ಅದಲ್ದಲೆ ಎಲ್ಲ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ ತಗೊಂಬಂದಿಟ್ರೆ ಜಗತ್ತಿನಲ್ಲಿ ಕ್ರೆಡಿಟ್ ಗ್ರೋತ್ ಹೆಂಗಾಗುತ್ತೆ? ಕ್ರೆಡಿಟ್ ಗ್ರೋತ್ ಅಂದರೆ ಸಾಲ ಸಿಗದಲ್ಲೇ ಎಕನಾಮಿ ಗ್ರೋತೇ ಆಗಲ್ಲ, ಎಕನಾಮಿಕ್ ಆಕ್ಟಿವಿಟಿನೇ ಆಗಲ್ಲ. ಇವತ್ತು ಮಾಡರ್ನ್ ಎಕನಾಮಿ ನಿಂತಿರೋದೇ ಬ್ಯಾಂಕ್ಸಿಂದ, ಬ್ಯಾಂಕ್ ಕೊಡೋ ಲೋನಿಂದ. ಬ್ಯಾಂಕ್ ಏನಾದರೂ ಮುಳುಗಡೆ ಆದರೆ ಎಕನಾಮಿನೇ ಬಿದ್ದೋಯ್ತು ಅನ್ಕೊಳ್ಳಿ ಕಂಪ್ಲೀಟ್ಲಿ. ನೀವೆಲ್ಲರೂ ಹೊರಗೆ ಬರ್ತೀರಾ, ನಾನು ಹೊರಗೆ ಬರ್ತೀನಿ, ಎಲ್ಲರೂ ಬೀದಿಗೆ ಬರ್ತೀವಿ. ಬ್ಯಾಂಕ್ ಮುಳುಗೋದ್ರೆ ದೇಶನೇ ಮುಳುಗೋದಂಗೆ. ಅದಕ್ಕೆ RBI ಯಾವಾಗಲೂ ಬ್ಯಾಂಕ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಬ್ಯಾಂಕು ಜನಗಳಿಗೆ ಲೋನ್ ಕೊಡಲಿ ಅಂತಾನೆ RBI ಇದು ಮೇನ್ ಅಜೆಂಡಾ. ಬಿಕಾಸ್ ನೀವು ಲೋನ್ ತಗೊಂಡ್ರೆ ಕಾರ್ ತಗೊಂತೀರಾ, ಬೈಕ್ ತಗೊಂತೀರಾ, ಟ್ರ್ಯಾಕ್ಟರ್ ತಗೊಂತೀರಾ. ಇದರಿಂದ ಏನಾಗುತ್ತೆ? ಕಾರ್ ಕಂಪ್ನಿಗಳಿಗೆ ಲಾಭ ಆಗುತ್ತೆ. ಕಾರ್ ಕಂಪ್ನಿಗಳು 4 ಜನ ಕೆಲಸ ಕೊಡುತ್ತೆ, ಬೈಕ್ ಕಂಪ್ನಿಗಳು 4 ಜನ ಕೆಲಸ ಕೊಡುತ್ತೆ. ಮತ್ತೆ ಅದ್ರ ಕೆಳಗಡೆ ಟೈರ್ ಕಂಪ್ನಿಗಳು ಸೆಲ್ ಆಗ್ತವೆ. ಮತ್ತೆ ಅದ್ರ ಕೆಳಗಡೆ ಪಂಚರ್ ಹಾಕೊಂಡು ಜೀವನ ಮಾಡ್ತಾನೆ. ಮನೆ ಕಟ್ಟಿದ್ರೆ ಇಟ್ಟಿಗೆ ಮಾಡೋನ್ ದುಡ್ಡು ಮಾಡ್ತಾನೆ, ಗಾರೆ ಕೆಲಸ ಮಾಡೋನ್ ದುಡ್ಡು ಮಾಡ್ತಾನೆ, ಬಡಗಿ ಇನ್ನೊಂದು ದುಡ್ಡು ಮಾಡ್ತಾನೆ, ಸಿಮೆಂಟ್ ಅಂಗಡಿ ದುಡ್ಡು ಮಾಡ್ತಾನೆ, ಕಬ್ಬಣದೊಂದು ದುಡ್ಡು ಮಾಡ್ತಾನೆ. ಇದೆಲ್ಲ ನಿಂತಿರೋದೇ ಬ್ಯಾಂಕ್ಸ್ ಮೇಲಲ್ಲ. ಬ್ಯಾಂಕ್ ಲೋನ್ ಕೊಡ್ದಲ್ಲ ಇದ್ರೆ ಎಕನಾಮಿ ಗತಿ ಏನಾಗುತ್ತೆ? ಜನಗಳಿಗೆ ಎಂಪ್ಲಾಯ್ಮೆಂಟ್ ಎಲ್ಲಿಂದ ಸಿಗುತ್ತೆ? ಅದಕ್ಕೆ RBI ನ ಮೊದಲನೇ ಮೋಟಿವ್ ಆಗಿರುತ್ತೆ ಬ್ಯಾಂಕ್ಗಳನ್ನ ಸೇವ್ ಮಾಡೋದು, ಬ್ಯಾಂಕ್ಗಳು ನೀಟಾಗಿ ನೋಡ್ಕೊಳ್ಳೋದು. ಬ್ಯಾಂಕ್ ಮುಳುಗೋಗ್ಬಿಟ್ರೆ ಭಾರಿ ಕಷ್ಟ. ಜನಗಳಿಗೆ ಡೆಪಾಸಿಟ್ ಇಟ್ಟಿರ್ತಾರಲ್ಲ ಅವ್ರಿಗೆ ನಂಬಿಕೆನೇ ಬರಲ್ಲ ಬ್ಯಾಂಕ್ ಮೇಲೆ. ನೆಕ್ಸ್ಟ್ ಯಾರು ಡೆಪಾಸಿಟ್ ಇಡಕ್ಕೆ ಹೋಗಲ್ಲ, ಎಲ್ಲ ವಿಡ್ರಾ ಮಾಡ್ಬಿಡ್ತಾರೆ. ಅದಕ್ಕೆ ಬ್ಯಾಂಕ್ಗಳು ಅವ್ರ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಲ್ಲ. ಮತ್ತೆ ನಾನು ಸ್ಟಾಕ್ ಮಾರ್ಕೆಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಿಲ್ಲ, ಬಿಸ್ನೆಸ್ ಇಸ್ ದ ಬೆಸ್ಟ್. ನನಗೆ ಬಿಸ್ನೆಸ್ ಅಲ್ಲಿ ಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಬಿಸ್ನೆಸ್ ಡೈರೆಕ್ಟ್ ಆಗಿ ಮಾಡೋಕ್ಕಾಗಲ್ಲ ಅಂತ ನಾನು ಆ ಬಿಸ್ನೆಸ್ಗಳ ಮೇಲೆ ತಗೊಂಡು ಇನ್ವೆಸ್ಟ್ ಮಾಡ್ತಿದ್ದೀನಿ. ಇದೇ ಸ್ಟಾಕ್ ಮಾರ್ಕೆಟ್. ಇವಾಗ HDFC ಮತ್ತೆ ICICI ಇವೆಲ್ಲ ಬ್ಯಾಂಕ್ ನಡೆಸ್ತಿದಾವಲ್ಲ, ಅವೇನು ಅವೊಂದು ಬಿಸ್ನೆಸ್ಗಳು. ಅವ್ರಿಗೂ ಇನ್ನೊಬ್ರಿಗೆ 10% ಲೋನ್ ಕೊಡೋದ್ ಬದಲು ನಾನೇ ಆ ದುಡ್ಡು ಇಟ್ಕೊಂಡು ಎಂಜಾಯ್ ಮಾಡ್ಬೋದು ಅಂತ ಗೊತ್ತಿದ್ರೆ, ಅಥವಾ ದುಡ್ಡು ಇಟ್ಕೊಂಡಿದ್ರೆ ಅವ್ರು ಯಾಕೆ ಬಿಸ್ನೆಸ್ ಮಾಡ್ತಾ ಇದ್ರು? ಅವ್ರು ಬಿಸ್ನೆಸ್ ಮಾಡ್ತಿರೋದು ಏನಕ್ಕಂದ್ರೆ ಲೋನ್ ಕೊಟ್ರೆ ಜಾಸ್ತಿ ದುಡಿಬೋದು ಅಂತ. ಅದರಿಂದನೇ ಆ ಕಂಪ್ನಿಗಳ ಶೇರ್ ಪ್ರೈಸ್ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದಾವೆ. ನಿಮಗೆ ಬ್ಯಾಂಕಿಂಗ್ ಬಿಸ್ನೆಸ್ ಇಷ್ಟ ಇದ್ರೆ ನೀವು ಡೈರೆಕ್ಟ್ ಬ್ಯಾಂಕ್ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ. ನಿಮ್ಗೆ ಯಾರು ತಡೆದಿಲ್ಲ, ಸ್ಟಾಕ್ ಮಾರ್ಕೆಟ್ ಎಲ್ಲ ತರ ಸಿಗುತ್ತೆ. ಮತ್ತೆ ನಾನು ಯಾವಾಗಲಾದ್ರೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ 10% ಲೋನ್ ಕೊಡೋದು ಬ್ಯಾಂಕಿಗೆ ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಅಂತ. ನಿಮಗೆ 10% ಕೊಟ್ಟರು ಕೂಡ ಬ್ಯಾಂಕ್ 20-22% ಅರ್ನ್ ಮಾಡ್ತಾನೆ. ಅದರಲ್ಲಿ ನಿಮಗೆ ಗೊತ್ತಾಗಲ್ಲ ಹೆಂಗೆ ಅಂತ ಯಾವತ್ತಾರು ಎಕ್ಸ್ಪ್ಲೇನ್ ಮಾಡ್ತೇನೆ. ಇನ್ ಲಾಸ್ಟ್ 3 years ದೇರ್ ಇಸ್ ನೋ ಪ್ರಾಫಿಟ್ ಇನ್ ದ ಸ್ಟಾಕ್ಸ್. ವೈ ಸರ್? 3 years ಅಲ್ಲ, 1.8 years ಆಗಿದೆ. ಸೆಪ್ಟೆಂಬರ್ 2024 ಅಲ್ಲಿ ಮಾರ್ಕೆಟ್ ಪೀಕ್ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಹೋಗ್ತಾ ಇಲ್ಲ. ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ 2025 ನಲ್ಲಿ ಪೀಕ್ ಆಗಿದ್ದು, 25 ಜನವರಿನಲ್ಲಿ. ಅಂದ್ರೆ ಒಂದು ಕಾಲು ವರ್ಷ ಆಗಿದೆ. ನಿಮಗೆ ಅನ್ಸುತ್ತೆ 3 ವರ್ಷ ಆಗಿದೆ, 4 ವರ್ಷ ಆಗಿದೆ ಅಂತ. ಆ ಥರ 1 ವರ್ಷ ಮೇಲೆ ಹೋಗ್ಲಿಕ್ಕೆ ಆ ಥರ ಫೀಲಿಂಗ್ ಬರ್ತಾ ಇದೆ. ಬಟ್ ಜಸ್ಟ್ ಒಂದೂವರೆ ವರ್ಷ ಆಗಿದೆ ಅಷ್ಟೇ, 18 ತಿಂಗಳಾಗಿದೆ. ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ಏನಂದ್ರೆ, ಇವಾಗ ಏನು Q&A ಮಾಡ್ತಿದೀವಲ್ಲ, ಇದೇ ಲಾಸ್ಟ್ Q&A ನಾವು ಇಲ್ಲಿ ಮಾಡೋದು. ನೆಕ್ಸ್ಟ್ Q&A ನಾವು ಟೀಮ್ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ನಮ್ಮದೇ ಚಾನಲ್ ಅಪ್ಲೋಡ್ ಮಾಡ್ತೀವಿ. ಅದನ್ನ ನಾನು ವೀಕ್ಲಿ 2 ಸಲ ಮಾಡ್ತೀನಿ, ಒಂದು ಗುರುವಾರ, ಇನ್ನೊಂದು ಭಾನುವಾರ. ನಿಮ್ಗೆ ಏನಾದರೂ Q&A ಬೇಕು ಅನ್ನಂಗಿದ್ರೆ ಅಥವಾ ನಿಮ್ಮ ಕ್ವಶನ್ ನಾನು ಪಿಕ್ ಮಾಡ್ಬೇಕನ್ನಂಗಿದ್ರೆ ದಯವಿಟ್ಟು ಆ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಕಿಂದ ನಾವು ಅಲ್ಲಿ Q&A ಅಪ್ಲೋಡ್ ಮಾಡ್ತೀವಿ. ಮತ್ತೆ ನಿಮಗೂ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇರುತ್ತೆ. ಆ ಗೂಗಲ್ ಫಾರ್ಮಲ್ಲಿ ನೀವು ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. Fixed returns do not constitute guaranteed or assured returns. Investments in corporate debt securities, municipal debt securities, and securitized debt instruments are subject to credit risks, market risks, and default risks, including delay and/or default in payment.